ಬರಬೇಕು, ಈ ಕ್ಯಾರೆಕ್ಟ್ರಿಂದ ನಾನು ಆಚೆ ಬರಬೇಕು. ಯಾಕೆ ನನಗೆ ನಾನೇ ನಂಬಿರೋ ಅಂಥವ್ರು ನನಗೇನೆ ಮೋಸ ಮಾಡಿರೋದು? ಯಾಕೆ ಮಾಡಿದ್ದಾರೆ ಅವರು? ನೀವು ಮಾಡಿರೋ ತಪ್ಪನ್ನ ನೀವೇ ನೆನ್ಪಿಟ್ಕೊಂಬೇಡಿ, ಕ್ಷಮಿಸ್ಕೊಳ್ಳಿ. ನಮಸ್ತೆ. ಇವತ್ತು ನಾವು ಮಕ್ಕಳ ಹತ್ರ ಮಾತಾಡಿ ಪ್ಲೀಸ್ ಪುಸ್ತಕವನ್ನು ಕೃತಜ್ಞತೆ ಹೇಳೋ ಟೈಮ್, ಥ್ಯಾಂಕ್ ಯು ಹೇಳೋ ಟೈಮ್ ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಸರ್ಗೆ. ಎಲ್ಲರೂ ಒಂದ್ಸಲ ಥ್ಯಾಂಕ್ ಯು ಸರ್ ಅಂತ ಮೆಸೇಜ್ ಮಾಡಿ, ಓವರಾಲ್ ಈ ಒಂದು ಬುಕ್ಕಿಂದ ನೀವೇನು ಕಲ್ತ್ರಿ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನು ಅರ್ಧ ಓದೋದಿದೆ, ಆ ಅರ್ಧ ಯಾವುದು, ಆ ಒಂದು ರಿಮೈನಿಂಗ್ ಚಾಪ್ಟರ್ ಯಾವುದು ಅಂತ ನಾನು ನಿಮಗೆ ಹೇಳ್ತೀನಿ. ಅದನ್ನು ನೀವು ತಗೊಂಡು ಓದಿ. ಅಪ್ಪ ಎಂಬ ಮಾಂತ್ರಿಕ, ಅಮ್ಮ ಎಂಬ ಅದ್ಭುತ. ಇದನ್ನು ನಾನು ಓದಿಲ್ಲ, ನೀವು ಓದಿ ಬುಕ್ನ ತಗೊಂಡು. ನಿಮ್ಮಿಷ್ಟದ ಮಗು ಅದಾಗಿರಲಿ, ಈ ಚಾಪ್ಟರ್ ಬ್ಯೂಟಿಫುಲ್ ಆಗಿದೆ, ಓದಿ. ಪೋಗೋ ಬೇಬಿ ಓದಿ. ಓಕೆ. ಸಿಬ್ಲಿಂಗ್ ರೈವಲ್ರಿ, ಸಹೋದರರ ಸಂಬಂಧಿ ಮತ್ಸರ. ಯಾಕೆ ಅಣ್ಣ ತಂಗಿ ಅಕ್ಕ ತಮ್ಮ ಜಗಳಗಳಾಗುತ್ತೆ ತಿಳ್ಕೊಳ್ಳಿ. ದತ್ತು ತೆಗೆದುಕೊಳ್ಳುವವರಿಗೆ 4 ಮಾತು. ಯಾರಾದರೂ ಮಕ್ಕಳಿಲ್ಲ ದತ್ತು ತಗೊಳ್ತೀರಾ ಅಂದರೆ ಅವರಿಗೆ ಏನು ಇನ್ಫಾರ್ಮೇಷನ್ ಗೊತ್ತಿರಬೇಕು. ಮೈ ಮೇಲೆ ಆವೇಶ ಬರುವ ಮಕ್ಕಳು. ಯಾಕೆ ಮಕ್ಕಳು ಯಾವಾಗಲೂ ಹಠ ಮಾಡ್ತಾರೆ? ವಿಚಿತ್ರ ವರ್ತನೆಯ ವಿವೇಕ. ಯಾಕೆ ವಿಚಿತ್ರವಾಗಿ ವರ್ತನೆ ಮಾಡ್ತಾರೆ? ಅಳಿಸಬಾರದ ಗೋಡೆ ಬರಹ. ಸರ್ಕಸ್ ಹುಲಿಗಳು. ಆಳು ಮಾಡಿದ ಕೆಲಸ. ಮಕ್ಕಳ ಶೋಷಣೆ ಮತ್ತು ಪೋಷಣೆ. ಅಸಲು ಬಡ್ಡಿ. ಓಕೆ. ಸೊ ಇಷ್ಟು ವಿಚಾರಗಳು ಮಕ್ಕಳಲ್ಲಿ ಕಂಡುಬರುವ ಭಾವನಾತ್ಮಕ ಹಾಗೂ ವರ್ತನಾ ಸಮಸ್ಯೆಗಳು. ಇದಿಷ್ಟು ಚಾಪ್ಟರ್ ಇದೆ, ನಾನು ಓದಿಲ್ಲದೆ ಇರೋದು. ಅದನ್ನು ನೀವು ತೊಗೊಂಡು ಓದಿ. ಆ್ಯಂಡ್ ತುಂಬ ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದಾರೆ ಸರ್. ಆ್ಯಂಡ್ ನಾನು ಹೇಳ್ದಂಗೆ ಒನ್ ಆಫ್ ದ ಫೇವ್ರೆಟ್ ಆಥರ್. ಯಾಕೆ ಅಂದರೆ ಎಲ್ಲರೂ ಆಥರ್ ನನಗೆ ಇಷ್ಟನೇ, ಬಟ್ ಇವ್ರು ಸ್ಪೆಷಲ್ ಯಾಕೆ ಅಂದರೆ ಎಗೇನ್ ವ್ಯಕ್ತಿತ್ವ, ಅವರ ಬಿಹೇವಿಯರ್, ಅವರ ಬುಕ್ಕು ಎರಡೂ ಒಂದೇ ಇದೆ ಅಂತ ನನಗೆ ಪದೇ ಅನಿಸುತ್ತೆ. ಆ್ಯಂಡ್ ತುಂಬ ಸಂಭಾಷಣೆ ಮಾಡಿದ್ದೀನಿ ಅವ್ರ ಜೊತೆ ನಾನು. ಒಂದು ಒಳ್ಳೆ ವೆಲ್ ವಿಷರ್ ಅವರು. ಆ್ಯಂಡ್ ನನ್ನ ಮುಂದಿನ ಒಂದು ಪುಸ್ತಕ ನಾನೇನು ಬರಿತಾ ಇದ್ದೀನಿ ಅಂತ ಹೇಳಿದೆ, ನಾನು ಈ ಥರ ಒಂದು ಬುಕ್ ಸ್ಟಾರ್ಟ್ ಮಾಡಿದ್ದೀನಿ ಬರೆಯೋಕೆ ಅಂತ. ಅವ್ರು ತುಂಬ ಖುಷಿಪಟ್ಟರು. ಆ್ಯಂಡ್ ಹಿನ್ನುಡಿ ಅವ್ರು ಮುನ್ನುಡಿ ಬರ್ಕೊಡ್ತೀರಾ ಅಂತ ನಾನು ಅವ್ರನ್ನ ಕೇಳಿದೆ. ಈಗಲೇ ಬರ್ಕೊಡ್ತೀನಿ, ಯಾವ ಪುಸ್ತಕ ಅಂತ ಹೇಳಿ ನಾನು ಬರ್ಕೊಡ್ತೀನಿ ಅಂತ ಹೇಳಿದ್ರು. ಸೊ ಐ ಆಮ್ ಸೋ ಬ್ಲೆಸ್ಡ್. ನನಗೆ ಇಷ್ಟು ಒಳ್ಳೊಳ್ಳೆ ವ್ಯಕ್ತಿಗಳು ಭಗವಂತ ಪರಿಚಯ ಮಾಡಿಸ್ತಾ ಇರೋದಕ್ಕೆ. ಆ್ಯಂಡ್ ಸಾವಣ್ಣ ಪಬ್ಲಿಕೇಶನ್, ಜಮೀಲ್ ಸರ್, ನಿಮಗೆ ಸ್ಪೆಷಲ್ ಥ್ಯಾಂಕ್ ಯು. ಇಂಥ ಒಳ್ಳೆ ಅದ್ಭುತ ಪುಸ್ತಕಗಳನ್ನು ನಿಮ್ಮ ಪಬ್ಲಿಕೇಶನ್ ಮೂಲಕ ಹೊರಗಡೆ ತರ್ತಾ ಇರೋದಕ್ಕೆ, ಈ ಥರದ ಪುಸ್ತಕಗಳನ್ನು ಜನಕ್ಕೆ ತಲುಪಿಸ್ತಾ ಇರೋದಕ್ಕೆ. ಆ್ಯಂಡ್ ಲೇಖಕರು ಮತ್ತು ಪಬ್ಲಿಷರ್ ಇಬ್ಬರು ಇಂದ ಈ ಬುಕ್ ಬರುತ್ತೆ. ಆ ಬುಕ್ಕನ್ನು ನಮಗೆ ಕೊಟ್ಟು ಓದೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಹಾಗೆ ಓದ್ತಾ ಇರೋ, ಕೇಳಿಸ್ಕೊಳ್ತಾ ಇರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಪುಸ್ತಕಗಳಿಂದ ಪರಿವರ್ತನೆ ಆಗ್ತಾ ಇದೆಯಾ? ಎಷ್ಟರ ಮಟ್ಟಿಗೆ ಆಗ್ತಾ ಇದೆ? ಆ್ಯಂಡ್ ಇದನ್ನು ತುಂಬ ಜನರ ಜೊತೆ ಹಂಚ್ಕೊಳ್ಳಿ. ಬರೀ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ಬಿಡಬೇಡಿ, ದಯವಿಟ್ಟು ವಿಡಿಯೋ ನೋಡಿ ಅಂತ ಹೇಳಿ. ಆ್ಯಂಡ್ ಅವಶ್ಯಕತೆ ಇರೋರಿಗೆ ಕಳಿಸಿ. 1 ನಿಮಿಷ ನೀವು ಕೊಡುವಂಥ ಸಮಯ ಯಾರ ಜೀವನದಲ್ಲಾದರೂ ಬದಲಾವಣೆ ತರ್ಬೋದು. ಜೀವನದಲ್ಲಿ ಕಲೀರಿ, ಕಲಿತಾ ಇರಿ. ಕಲಿಯೋದು ತುಂಬ ಇಂಪಾರ್ಟೆಂಟ್. ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್ ನಾವು ನಮ್ಮ ಮೇಲೆ ಮಾಡ್ಕೊಳ್ಳೋ ಅಂಥ ಯಾವುದಾದ್ರೂ ಒಂದು ವಿಷಯ ಇದೆ ಅಂದರೆ ಅದು ಲರ್ನಿಂಗ್, ಕಲಿಕೆ. ಸೊ ಜ್ಞಾನನ ಪಡ್ಕೊಳ್ಳೋಣ, ಜ್ಞಾನದಿಂದ ಬದುಕೋಣ, ಆಗ ಬದುಕು ತುಂಬ ಈಸಿ ಆಗಿರುತ್ತೆ ಅಂತ ಹೇಳ್ತಾ ಈ ಬುಕ್ಕಿಗೆ ಥ್ಯಾಂಕ್ಸ್ ಹೇಳ್ತಾ ನಾಳೆಯಿಂದ ಹೊಸ ಪುಸ್ತಕ ತಗೊಳ್ತಾ ಇದ್ದೀನಿ. ಆ ಪುಸ್ತಕ ಯಾವುದು, ಅದನ್ನು ಯಾರು ಬರೆದಿದ್ದಾರೆ ಅಂತ ನಾಳೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಆ್ಯಂಡ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಎಷ್ಟು ಲೈಕ್ ಮಾಡ್ತೀರಾ, ಎಷ್ಟು ಕಮೆಂಟ್ ಮಾಡ್ತೀರಾ, ಯೂಟ್ಯೂಬ್ ಆಲ್ಗರಿದಮ್ಗೆ
ಅನಿಸುತ್ತೆ ಲೈಕ್ ಈ ಪುಸ್ತಕ ಈ ವಿಷಯ ಅವಶ್ಯಕತೆ ಇದೆ ಅಂತ ಅನಿಸ್ಬಿಟ್ಟು ಅದು ತುಂಬ ಜನರಿಗೆ ಸ್ಪ್ರೆಡ್ ಮಾಡುತ್ತೆ. ನಮ್ಮ ಕಮೆಂಟ್ ಇನ್ನೊಬ್ಬರ ಲೈಫ್ಗೆ ಒಳ್ಳೆಯದಾಗತ್ತೆ ಅಂದರೆ ಯಾಕೆ ಮಾಡಬಾರ್ದು? ಆ್ಯಂಡ್ ಇಂಟೆನ್ಷನ್, ನಾವು ಮಾಡೋ ಪ್ರತಿ ಕೆಲಸದ ಹಿಂದೆ ಉದ್ದೇಶ ಸರಿಯಾಗಿಟ್ಕೊಂಡು ಮಾಡಿದ್ರೆ ಎಲ್ಲವೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ಬುಕ್ಕಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸೊ ನೀವೆಲ್ಲರೂ ಜಾಸ್ತಿ ಮಕ್ಕಳ ಜೊತೆ ಮಾತಾಡಿ, ಮಕ್ಕಳ ಹತ್ರ ಮಾತಾಡಿ ಪ್ಲೀಸ್. ಥ್ಯಾಂಕ್ ಯು.